ಹಾಯ್ ಹಲೋ ನಮಸ್ಕಾರ ಗೆಳೆಯರಿ. ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ, ನಮ್ಮ ಕುರಿ ಮತ್ತು ಮೇಕೆ ಮರಿಗಳಿಗೆ ಕುರಿ ಮರಿಗಳಿಗೆ PPR ಲಸಿಕೆ ಮಾಡ್ತಿದ್ದೀವಿ ಸ್ನೇಹಿತರೆ. PPR ಲಸಿಕೆ ಹೇಗೆ ಮಾಡ್ತಿದ್ದೀವಪ್ಪ ಅಂತಂದ್ರೆ ಸ್ನೇಹಿತರೆ, ಸಿದ್ಧದಿಂದಾಗ ನಮ್ಮ ಕುರಿಗಳಿಗೆ ಮೇ ತಿಂಗಳದಾಗ PPR ಅಮೃತ ಸ್ನೇಹಿತರೆ. ಹಂಗಾಗಿ ಮುಂಜಾಗ್ರತವಾಗಿ ಈಗ 2 ತಿಂಗಳು ಮುಂಚೆಕ್ಕೆ ಮಾಡ್ಕೊತೀವಿ ನೋಡ್ರಿ. ಮಾರ್ಚ್ ತಿಂಗಳ ಅಥವಾ ಏಪ್ರಿಲ್ ತಿಂಗಳದಾಗ ಅಡ್ವಾನ್ಸಾಗಿ ನಮ್ಮ ಮರಿ ಮತ್ತು ಕುರಿ ಮೇಕೆಗಳಲ್ಲಿ ಕಂಡುಬರೋ PPR ಲಸಿಕೆ ಹಾಕ್ಸ್ತಿದ್ದೀವಿ ನೋಡಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ವಾದರ್ಸ ಭಾಳ ನಮ್ಮ ಮರಿಗಳು ಒಂದು 30 ಮರಿಗಳು ಸಾವನ್ನಪ್ಪಿದ್ದು ಸ್ನೇಹಿತರೆ. ಹಂಗಾಗಿ ಈ ವರ್ಷ ಮುಂಜಾಗ್ರತವಾಗಿ ವ್ಯಾಕ್ಸಿನ್ ಮಾಡ್ಕೊಂಡು ನಾವು ಕುರಿ ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ತಿಳಿಸಿ ಅಂತಂದೇಳಿ ಕಮೆಂಟ್ ಮಾಡಿದ್ರಲ್ಲ ಸ್ನೇಹಿತರೆ. ಹಂಗಾಗಿ ವಿಡಿಯೋ ಮಾಡಿದ್ದೀನಿ ನೋಡಿರಿ. PPR ವ್ಯಾಕ್ಸಿನ್ ನೋಡಿರಿ ಸ್ನೇಹಿತರೆ, ಬಂದ ಮೇಲೆ ಮಾಡೋಕ್ಕೋರ ಯಾವುದೋ ನಡೆಯಂಗಿಲ್ಲ ಸ್ನೇಹಿತರೆ. ಮುಂಜಾಗ್ರತೆಯಾಗಿ ವ್ಯಾಕ್ಸಿನ್ ಮಾಡ್ಬೇಕು ಸ್ನೇಹಿತರೆ. ಅದಕ್ಕೆ ಆಡಿಗಾಗಲಿ ಕುರಿಗಾಗಲಿ ಮುಂಜಾಗ್ರತೆಯಾಗಿ ಮಾಡ್ಕೊಂಡ್ರೆ ಮಾತ್ರ ಅದನ್ನು ಕಂಟ್ರೋಲ್ ಮಾಡುವ ಹತೋಟಿಗೆ ತರ್ಬೋದು ಸ್ನೇಹಿತರೆ. ಇಲ್ಲಾಂದ್ರೆ ಬಂದ ಮೇಲೆ ಮಾಡೋಕ್ಕೆ ಹೋತಂದ್ರೆ ಡಬಲ್ ರಿಯಾಕ್ಷನ್ ಆಗುತ್ತೆ ಸ್ನೇಹಿತರೆ. ಕುರಿಗಳಲ್ಲಿ ಯಾವ ಥರ ರೋಗ ಕಂಡು ಬರ್ತಪ್ಪ ಅಂತಂದ್ರೆ ಸ್ನೇಹಿತರೆ, ಅದು ಕುರಿಗಳಲ್ಲಿ ಕಂಡು ಬರೋದು ಕಣ್ಣು ಪಿಚ್ಚಿಡ್ತಾವೆ ಸ್ನೇಹಿತರೆ. ಕಣ್ಣು ಪಿಚ್ಚಿಟ್ಟು ಮೂನೆ ಸಿಂಬಳ ಜಾಸ್ತಿ ಇರ್ತೈತಿ. ಆಮೇಲೆ ಕುರಿ ಉಚ್ಚೇನದಾಗಲಿ ಈ ಥರ ಮಾಡ್ತಿದ್ರೆ ಕುರಿಗಳಲ್ಲಿ PPR ಬಂದೈತೆ ಅಂತ ಸ್ನೇಹಿತರೆ. ಮರಿಗಳಲ್ಲಿ ಅದೇ ಥರ ಸ್ನೇಹಿತರೆ, ಈ ಥರ ನಾರ್ಮಲ್ ಸ್ನೇಹಿತರೆ. ಕುರಿ ಕಣ್ಣಾಗ ಪಿಚ್ಚು ಗಿಚ್ಚು ಇಂಥದ್ದು ಏನಾರು ಇತ್ತಂದ್ರೆ PPR ರೋಗ ಅಂಬ್ರೈತೆ ಅಂತ ಸ್ನೇಹಿತರೆ. ಮೂನೆ ಭಾಳ ಸಿಂಬಳ ಇರ್ತೈತಿ, ಕುರಿ ಉಚ್ಚೆ ಇರ್ತೈತಿ. ಹಂಗಾಗಿ ಅದರ ಗಮನಿಸಬೇಕಾದ ಅಂಶ ನೋಡ್ರಿ ಸ್ನೇಹಿತರೆ. ಕುರಿಗೆ ಏನಾರ ಅಂತಂದ್ರೆ ಕಣ್ಣಾಗ ಪಿಚ್ಚು ಮೂನೆ ಸಿಂಬಳ ಕುರಿ ಉಚ್ಚಿಂತಿರ್ತೈತಿ. ಕರ್ರ ಒಂದು ಮನೆ ರಾಡಿ ಅಂತದ್ದು ಕರ್ರ ಅಂದು ಉಚ್ಚಿಂತಿರ್ತೈತಿ. ಅಂಥದಕ್ಕೆ PPR ಬಂದೈತೆ ಅಂತ ಕಂಡು ಹಿಡಿಬೇಕು ನೋಡ್ರಿ ಸ್ನೇಹಿತರೆ. ಕುರಿ ಏನಾರ ಸ್ವಲ್ಪ ಇತ್ತಪ್ಪ ಅಂತಂದ್ರೆ ಮರಿಗೆ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಕುರಿಗಳಲ್ಲಿ ಹೆಚ್ಚು ಕಂಡುಬರುವ PPR ರೋಗ ಸ್ನೇಹಿತರೆ. ಕುರಿಗೆ ಮರಿಗೆ ಎರಡಕ್ಕೆ ಇಂಜೆಕ್ಷನ್ ಮಾಡಿಬಿಟ್ರೆ ಒಂದಿಡಿ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ. ಮರಿಗೊಂದ ಮಾಡಬಾರ್ದು, ಕುರಿಗೆ ವ್ಯಾಕ್ಸಿನ್. ಈಗ ಹೊಟ್ಟೆ ಒಳಗೆ ಮರಿ ಇರ್ತಾವಲ್ಲ, ಕುರಿಗಿನ ಮಾಡಿಬಿಟ್ರೆ ಹೊಟ್ಟೆ ಒಳಗಿದ್ದು ಮರಿಗಳಿಗೆ ಲಸಿಕೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮರಿಗೊಂದ ಮಾಡಿ ಕುರಿಗೆ ಬಿಡ್ಬಾರ್ದು ನೋಡಿ ಸ್ನೇಹಿತರೆ. ಅಷ್ಟಕ್ಕೆ ಇಂಜೆಕ್ಷನ್ ಮಾಡ್ಬೇಕು. ಹಂಗಂತಂದ್ರೆ PPR ರೋಗವನ್ನು ಹತೋಟಿಗೆ ತರಬೋದು ನೋಡ್ರಿ ಸ್ನೇಹಿತರೆ. ನಾವು ಮರಿಗಳಲ್ಲಿ ಹೆಂಗೆ ಬರ್ತಪ್ಪ ಅಂದ್ರೆ ಸ್ನೇಹಿತರೆ, ನೋಡ್ರಿ ಇಲ್ಲಿ ತೋರಿಸ್ತು ನಿಮ್ಗೆ. ನೋಡಿರಿ ಇಲ್ಲೇನು ಕಣ್ಣು ಐತಲ್ಲ ಸ್ನೇಹಿತರೆ, ಕಣ್ಣಾಗ ಪಿಚ್ಚಿಟ್ಟಿರ್ತದೆ ಸ್ನೇಹಿತರೆ. ಕಣ್ಣು ಪಿಚ್ಚು, ಆಮೇಲೆ ಈ ಥರ ಮೂಗು ಐತಲ್ಲ, ಮೂಗ್ನ್ಯಾಗ ಸಿಂಬಳ ಐತೆ ನೋಡ್ರಿ ಸ್ನೇಹಿತರೆ. ಇದು ಏನಿಲ್ಲ, ಆರಾಮ ಐತೆ ನೋಡ್ರಿ, ನಾರ್ಮಲ್ ಮರಿ ಐತಿ ನೋಡಿರಿ. ಮರಿ ನಾರ್ಮಲ್ ಐತೆ ನೋಡ್ರಿ ಸ್ನೇಹಿತರೆ. ಮೂಗ್ನ್ಯಾಗ ಸಿಂಬಳಲ್ಲ. ಬಾಯಾಗ PPR ಬಂತಂದ್ರೆ ಬಾಯಾಗ ನೋಡ್ರಿ ಇಲ್ಲಿ ಇದು ಅಡಿಚಿ ಸುತ್ತಾರ್ದ ಈ ಥರ ಅಲ್ಲಡಿಯಲ್ಲಿ ಏನೈತೆ ಸ್ನೇಹಿತರೆ, ಕೆಂಪು ಆಗಿಬಿಟ್ಟಿರ್ತದೆ ಸ್ನೇಹಿತರೆ PPR ಬಂತಪ್ಪ ಅಂತಂದ್ರೆ. ಹಂಗಾಗಿ ಮರಿಯಲ್ಲಿ ಗಮನಿಸಬೇಕಾದ ಅಂಶ ಕಣ್ಣಾಗ ಪಿಚ್ಚು, ಮೂನೆ ಸಿಂಬಳ, ಆಮೇಲೆ ಮರಿ ಎತ್ಕೊಂತಿರ್ತದೆ ಸ್ನೇಹಿತರೆ ಫುಲ್ಲು. ಅಂಥ ಮರಿನ ಒಂದಿಡಿ ನೋಡಿ ಕುರಿಗಳಿಗೆ ವ್ಯಾಕ್ಸಿನ್ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ. ವ್ಯಾಕ್ಸಿನ್ ಮಾಡ್ಬೇಕು ಸ್ನೇಹಿತರೆ. ಮರಿಗೆ ಮರಿ ಕಾಣಿಸಿ ಅಂತಪ್ಪ ಅಂತಂದ್ರೆ ಫಸ್ಟ್ನಕ್ಕೆ ವ್ಯಾಕ್ಸಿನ್ ಮಾಡ್ಕೊಂಡ ಬಿಡ್ಬೇಕು ನೋಡ್ರಿ. ಕಡ್ಡಾಯವಾಗಿ ವ್ಯಾಕ್ಸಿನ್ ಮಾಡಲಿಲ್ಲಪ್ಪ ಅಂತಂದ್ರೆ ಮರಿಗೆ ಅಷ್ಟಕ್ಕೆ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಹೆಂಗೆ ತಗೊಂತೈತಪ್ಪ ಅಂತಂದ್ರೆ, ಈಗ ಹೊಟ್ಟೆಗೆ ಪದ್ಯಾಗ ಹಾಕಿ ಹೋಗಿರ್ತಾರಲ್ಲ ಮರಿ ನೀವು, ಅವಾಗ ಈ ಮರಿ ನೀರು ಇಟ್ಟಿರ್ತವಲ್ಲ ಸ್ನೇಹಿತರೆ, ಅದ್ರಾಗ ಹೋಗಿ ನೀರು ಕುಡಿತಪ್ಪ ಅಂದ್ರೆ ಇದು ಹೋಗಿ ರೋಗ ಇದ್ದದ್ದು ಮರಿ ನೀರು ಕುಡಿತಪ್ಪ ಅಂದ್ರೆ ಬದ್ಲಿ ಒಂದು ನೀರು ಕುಡಿದ್ರೆ ಅವಷ್ಟಕ್ಕೆ ರೋಗ ಸ್ಪ್ರೆಡ್ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ಮುಂಜಾಗ್ರತೆಯಾಗಿ ವ್ಯಾಕ್ಸಿನ್ ಮಾಡ್ಕೋಬೇಕು. ಈ PPR ರೋಗಕ್ಕೆ ಮರಿಗೆ ಕಣ್ಣು ಪಿಚ್ಚು ಉಚ್ಚೇನದು ಹೊಟ್ಟೆ ಕಳ್ಳು ಕುಟ್ರಿಯಾಗಿ ಮರಿ ಸಾವನ್ನಪ್ತಾವೆ ಸ್ನೇಹಿತರೆ. ಹಂಗಾಗಿ ವರ್ಷದಾಗ 2 ಸಲ PPR ಲಸಿಕೆ ಹಾಕ್ರಿ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳದಾಗ ಒಂದು ಸಲ, ನವಂಬರ್ ಡಿಸೆಂಬರ್ ತಿಂಗಳದಾಗ ಒಂದು ಸಲ. ಮರಿ ಯಾವ ಜಾಸ್ತಿ ಹುಡ್ತಾವೋ ಆವಾಗ ಇಂಜೆಕ್ಷನ್ ಕಡ್ಡಾಯವಾಗಿ PPR ವ್ಯಾಕ್ಸಿನ್ ಮಾಡಿರಿ ಸ್ನೇಹಿತರೆ. ಕುರಿ ಮತ್ತು ಮೇಕೆ ಮರಿಗೆ ಕಡ್ಡಾಯವಾಗಿ ವರ್ಷದಾಗ 2 ಸಲ ಹಾಕಬೇಕಾದ PPR ಲಸಿಕೆ ನೋಡಿ ಸ್ನೇಹಿತರೆ. ನಾವು ಈಗ PPR ಲಸಿಕೆಯನ್ನು ತಂದಿದ್ದೀವಿ ಸ್ನೇಹಿತರೆ. ನಿನ್ನೆ ಹೋಗಿ ತಂದು ನಾವು ನಮ್ಮ ಇಲ್ಲಿ ಊರಾಗ ಅಂಗಡಿ ಐತಿ, ಅದ್ರಾಗ ಫ್ರಿಜ್ನಾಗ ಇಟ್ಟಿದ್ದೀವಿ ನೋಡ್ರಿ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಫ್ರಿಜ್ನಾಗ ಯಾಕೆ ಇಡ್ಬೇಕಪ್ಪ ಅಂದ್ರೆ ಅದನ್ನು ಲಸಿಕೆ ತಂದು ಹೊರಗೆ ಇಡೋಂಗಿಲ್ಲ ಸ್ನೇಹಿತರೆ. ಫ್ರಿಜ್ ಇಲ್ದೇನೆ ನೀರಿನಾಗ ಇಟ್ಟನೆ ಮೈಯಾಗ ಇಟ್ಟನೆ ಅಂತಂದಿದ್ರೆ ಎಣ್ಣೆ ಕೆಡ್ತು ಸ್ನೇಹಿತರೆ. ಹಂಗೆ ಮಾಡಬಾರ್ದು. ಕುರಿಯರಿಗೆ ಮಾಹಿತಿ ಇಲ್ಲ, ಒಂದೊಂದ್ಸಲ ಹಂಗೆ ಮಾಡ್ತಾರೆ. ಹಂಗಾಗಿ ಅವಲಿ ತಂದು ಫ್ರಿಜ್ನಾಗ ಇಟ್ಟ ಕುರಿಗಳಿಗೆ ಇಂಜೆಕ್ಷನ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಮರಿಗೆ ಏಟ್ ಮಾಡೋದು, ಕುರಿಗೆ ಏಟ್ ಮಾಡೋದು, ಮೇಕೆಗಳಿಗೆ ಏಟ್ ಮಾಡೋದು, ಮೇಕೆ ಮರಿಗೆ ಏಟ್ ಮಾಡೋದನ್ನು ತೋರಿಸ್ತಿದ್ರೆ ಬನ್ನಿ ಸ್ನೇಹಿತರೆ. ಎಣ್ಣೆ ಬಗ್ಗೆ ನೋಡೋಣ. ಈಗ ಇಲ್ಲೈತಿ ನೋಡ್ರಿ ಸ್ನೇಹಿತರೆ, ಇದಾ ಎಣ್ಣೆ ಕುರಿಗಳಿಗೆ PPR ಲಸಿಕೆ ಮಾಡುವ ವಿಧಾನಗಳು. ಕುರಿಗೆ ಬರೋಕ್ಕಿಂತ ಮುಂಚೆ ಮುಂಜಾಗ್ರತೆಯಾಗಿ ಮಾಡ್ಕೊಳ್ಳುವ PPR ವ್ಯಾಕ್ಸಿನ್.
ಈ ಇಂಜೆಕ್ಷನ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಈ 3 ತಪ್ಪುಗಳನ್ನು ಮಾಡಬೇಡಿ. 3 ತಪ್ಪು ಯಾವ್ಯಾವು ಅಂತಂದೇಳಿ ಸಂಪೂರ್ಣ ಮಾಹಿತಿ ಕೊಡಲಾಗೋದು. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಬರ್ತದೆ ಸ್ನೇಹಿತರೆ. 3 ತಪ್ಪು ಯಾವ್ಯಾವ ಅಂತಂದೇಳಿ ಸಂಪೂರ್ಣ ಮಾಹಿತಿ ಕೊಡಲಾಗುವುದು. ಒಂದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ಎಣ್ಣೆಯನ್ನು ಮೆಡಿಕಲ್ಲಿದೆ ತಂದ ಗಟ್ಟಿಯಲ್ಲಿ ಫ್ರಿಜ್ನಾಗ ಇಡ್ಬೇಕು ಸ್ನೇಹಿತರೆ. ಈಗ ತಂದು ಸದ್ಯಕ್ಕೆ ನೀವು ಮಾಡ್ತಂದ್ರೆ ಮಾಡ್ಬೋದು ಸ್ನೇಹಿತರೆ. ಇಲ್ಲಪ್ಪ ಅಂತಂದ್ರೆ 1 ಕಿಲೋ ಇವತ್ತಂತಂದ್ರೆ ಫ್ರಿಜ್ನಾಗ ಇಟ್ಟು ಕುರಿಗಳಿಗೆ ವ್ಯಾಕ್ಸಿನ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಹಂಗಾತಂದ್ರೆ ಒಂದಿಟ್ಟಿಗೆ ತಗೊಂತೈತಿ, ರೋಗನ ಕಂಟ್ರೋಲ್ ಮಾಡುತ್ತೆ. ಈಗ ನೀವೇನಾರ ಮೆಡಿಕಲ್ಲಿಂದ ತಂದು ಎಲ್ಲಾರ ಬಿಸಿಲಾಗ ಈಗ ಮನ್ಯಾಗ ನಾವು ಹೆಂಗೆ ಜಂತುನಾಶಕ ಇಟ್ಟೋಕಲ್ಲ ಆ ಥರ ಇಟ್ಟೋತಂದ್ರೆ ಎಣ್ಣೆ ಕೆಡುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಈಗ ಸದ್ಯ ನಾವು ಮೆಡಿಕಲ್ಲಿದ್ದ ತಂದು ಫ್ರಿಜ್ನಾಗ ಇಟ್ಟು ಈಗ ತಗೊಂಬಂದು ವಿಡಿಯೋ ಮಾಡಕೊಂತೀವಿ ನೋಡ್ರಿ ಸ್ನೇಹಿತರೆ. ಭಾಳ ತರ ಎಣ್ಣೆ ಕಟ್ಟಿ ಆಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನಿಮ್ಗೆ ಮಾಹಿತಿ ಕೊಡ್ಬೇಕಾಯ್ತಲ್ಲ, ಹಂಗಾಗಿ ವಿಡಿಯೋ ಮಾಡಕೊಂತೀನಿ ನೋಡ್ರಿ ಸ್ನೇಹಿತರೆ ನಾನು. ಹಂಗೆ ಇದು 1ನೇ ತಪ್ಪು ನೋಡ್ರಿ ಸ್ನೇಹಿತರೆ. 1ನೇ ತಪ್ಪು ಯಾವುದೇ ಕಾರಣಕ್ಕೂ ಫ್ರಿಜ್ನಾಗ ಇಟ್ಟ ಕುರಿಗಳಿಗೆ ಲಸಿಕೆ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. 1ನೇದು. 2ನೇದು ಯಾವುದಪ್ಪ ಅಂತಂದ್ರೆ ಕುರಿಗೆ ರೋಗ ಬಂದ ಕುರಿ ಅಂದ್ರೆ ಲಕ್ಷಣ PPR ಲಕ್ಷಣ ಇದ್ದ ಕುರಿಗಳಿಗೆ ಸಿಂಬಳ ಮತ್ತು ಕಣ್ಣಾಗ ಪೆಚ್ಚು ಈ ಥರ ಇದ್ದ ಕುರಿಗೆ ಫಸ್ಟ್ನ್ಯಾಕ ಆ ಕುರಿಗೆ ಮಾಡಬಾರ್ದು ನೋಡ್ರಿ ಸ್ನೇಹಿತರೆ. ರೋಗ ಬಂದ ಕುರಿ ಇತ್ತಪ್ಪ ಅಂತಂದ್ರೆ ನಿಮ್ಮ ಕುರಿಯಾಗ ಅದನ್ನೇನೈತಿ ಅದನ್ನು ನೋಡ್ಕೊಂಡು ಅದನ್ನು ಗುರುತಿಸಿ ನೀವು ಲಾಸ್ಟ್ನ್ಯಾಕ ಮಾಡ್ಬೇಕಂದ್ರೆ ಅಷ್ಟು ಕುರಿ ಆದ ನಂತರ ಆ ಕುರಿಗೆ ಒಂದು ಎಣ್ಣೆ ಒಂದು ml ಆಗೋಷ್ಟು ಎಣ್ಣೆ ತೆಗೆದಿಟ್ಟು ಆ ಕುರಿಗೆ ಬೇರೆ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಆ ಕುರಿಗೆ ಮಾಡಿದ್ದ ಇಂಜೆಕ್ಷನ್ ಅಥವಾ ಅದನ್ನ ಸಿರಂಜ್ ಇರುತ್ತಲ್ಲ ಅದನ್ನೇನೈತಿ ಒಂದ್ಸಲ ಎರ್ಸಿಂದ ಆ ಕುರಿಗೆ ಮಾಡಿಂದ ಅದನ್ನ ಒಕ್ಕಟ್ಟು ಬಿಡ್ಬೇಕು ನೋಡ್ರಿ ಸ್ನೇಹಿತರೆ. ಬದ್ಲಿ ಕುರಿಗೆ ಮಾಡೋದ್ರಿಂದ ಕುರಿಗೆ ಮತ್ತೆ ಆ ರೋಗ ಎಲ್ಲಕ್ಕೂ ಸ್ಪ್ರೆಡ್ ಆಗುತ್ತೆ. PPR ರೋಗ ಮಾತ್ರ ಭಾಳ ಡೇಂಜರ್. ಹಂಗತಿ ಮಾಡಿದ್ರೆ ಮಾತ್ರ ಕುರಿಗಳಿಗೆ ಅಷ್ಟಕ್ಕೆ ತಗೊಂತೈತಿ ಅದು. ಇಲ್ಲೇ ನಮ್ಮ ಜೊತೆ ಕುರಿಕಾಯರು ಮಾಡಿದ್ರು ಸ್ನೇಹಿತರೆ. ಫಸ್ಟ್ ರೋಗದ ಕುರಿಗೆ ಮಾಡಿ ಆಮೇಲೆ ಅಷ್ಟು ಕುರಿಗೆ ಮಾಡಿದ್ರೆ ಅಷ್ಟು ಕುರಿಗೆ ತಗೊಂಡತ್ತೆ. ಹಂಗಾಗಿ ಆ ಥರ ಮಾಡ್ಬಾರ್ದು. PPR ವ್ಯಾಕ್ಸಿನ್ ಮಾತ್ರ ಫಸ್ಟು ಚಲೋ ಇದ್ದ ಆರೋಗ್ಯವಂತ ಕುರಿಗಳಿಗೆ ಮಾಡಿ ಆ ನಂತರ ರೋಗ ಬಂದ ಕುರಿಗಳಿಗೆ ಇಂಜೆಕ್ಷನ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೆ ಇದೊಂದು ನೆನಪಿಟ್ಟುಕೊಳ್ಳಿ. ಇದು 2ನೇ ತಪ್ಪು. 3ನೇ ತಪ್ಪು ಯಾವುದಪ್ಪ ಅಂದ್ರೆ ಮರಿ ಸೇಮ್ ಸ್ನೇಹಿತರೆ. ಮೇಕೆ ಮರಿ ಆಗಲಿ ಕುರಿ ಮರಿ ಆಗಲಿ ಅವಕ್ಕೂ ರೋಗ ಬಂದಿತ್ತಪ್ಪ ಅಂತಂದ್ರೆ ಅವಕ್ಕೂ ಫಸ್ಟ್ನ್ಯಾಕ ಮಾಡಬಾರ್ದು ಸ್ನೇಹಿತರೆ. ಒಟ್ಟು ರೋಗ ಬಂದಿದ್ದ ಮರಿಗಳು ಇತ್ತಂದ್ರೆ ಅವಕ್ಕೂ ವ್ಯಾಕ್ಸಿನ್ ಮಾಡಿ ಕುರಿಗಳಿಗೆ ಅಷ್ಟಕ್ಕೆ ಮಾಡಬಾರ್ದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡ್ರಿ ನೀವು. ಫಸ್ಟು ರೋಗ ಬಂದಕ್ಕೆ ಅವನ್ನ ಒಟ್ಟ ರೋಗ ಬಂದು ಕುರಿ ಆಗಲಿ ಮರಿ ಆಗಲಿ ಮೇಕೆ ಮರಿ ಆಗಲಿ ಅವಕ್ಕೆ ಫಸ್ಟ್ನಾಗ ಮಾಡೋಕೆ ಹೋಗ್ಬಾರ್ದು ನೋಡ್ರಿ ಇಂಜೆಕ್ಷನ್. ಅಷ್ಟು ಆರೋಗ್ಯವಂತ ಕುರಿಗೆ ಮಾಡಿ ಆಮೇಲೆ ರೋಗ ಬಂದಕ್ಕೆ ಮಾಡಿರಿ. ಇನ್ನು ಬಂದ ಮೇಲೆ ಎಕ್ಕಲ್ಯಾಡಕ್ಕೆ ಹೋಗ್ಬೇಡ್ರಿ ಕುರಿಗೆ ಇಂಜೆಕ್ಷನ್ ಮಾಡುವಾಗ. ಅದಕ್ಕಿಂತ ಮುಂಚೆ ಇಂಜೆಕ್ಷನ್ ಮಾಡಿ ಕೇರಿ ಸ್ನೇಹಿತರೆ. ಹಂಗಾರೆ ಕಂಟ್ರೋಲ್ ಆಗುತ್ತೆ. 3ನೇ ತಪ್ಪು ನೋಡ್ರಿ ಸ್ನೇಹಿತರೆ. ಮರಿಗಳಿಗಾಗಲಿ ಕುರಿಗಳಿಗಾಗಲಿ ಇನ್ನು ಯಾವ ಥರ ಸ್ಟೋರ್ ಮಾಡ್ಬೇಕಂತ ಹೇಳಿದ್ರೆ ಇವು 3 ಕಡ್ಡಾಯವಾಗಿ ಈ PPR ವ್ಯಾಕ್ಸಿನ್ ಮಾಡೋತ್ನಾಗ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ನಾವು ಈ ಇಂಜೆಕ್ಷನ್ ಎದಕ್ಕೆ ಮಾಡ್ಕೊಂತೀವಪ್ಪ ಅಂದ್ರೆ ಕುರಿ ಅಷ್ಟು ಗಬ್ಬದ ಸ್ನೇಹಿತರೆ. ನಾವು ಕುರಿ ಗಬ್ಬದ ಕಾರಣಕ್ಕಾಗಿ ಇಂಜೆಕ್ಷನ್ ಮಾಡಲೇಬೇಕು. ವಾದಾರ ಸೀದಾ ದಿನದಾಗ ನಮ್ಮ ಕುರಿಗಳಿಗೆ PPR ಬಂದು ಒಂದು 30 ಮರಿ ಹೇಳಿದ್ನಲ್ಲ ಸ್ನೇಹಿತರೆ, 30 ಮರಿ ಸಾವನ್ನಪ್ಪಿದ್ವು. ಹಂಗಾಗಿ PPR ಲಸಿಕೆಯನ್ನು ಕಡ್ಡಾಯವಾಗಿ ಈ ವರ್ಷ ನಾವು ಮುಂಜಾಗ್ರತೆ ಮಾರ್ಚ್ ತಿಂಗಳಾಗ ಮಾಡಕೊಂತೀವಿ ನೋಡ್ರಿ ಸ್ನೇಹಿತರೆ. ವಾದರ್ಸ್ ಮೇ ಜೂನ್ದಾಗ ಬಂತು. ಈಗ 2 ತಿಂಗಳು ಮುಂಚೆಕ್ಕೆ ಮಾಡೋಣ ಅಂತಂದೇಳಿ ಇಂಜೆಕ್ಷನ್ ಮಾಡಕೊಂತೀವಿ ನೋಡ್ರಿ ಸ್ನೇಹಿತರೆ. ನೋಡ್ಬೋದು ನೀವು ನೋಡ್ರಿ. ಇದು ಈ ನೀರನ್ನು ತಗೊಂಡು ಈ ಗುಳಿಗೆ ಇರುತ್ತೆ ಸ್ನೇಹಿತರೆ. ಈ ನೀರನ್ನು ತಗೊಂಡು ಈ ಗುಳಿಯಕ್ಕೆ ಕಾಣುತ್ತಲ್ಲ ಸ್ನೇಹಿತರೆ, ಈ ಗುಳಿಗೆಗೆ ಹಾಕ್ಬೇಕು ನೋಡ್ರಿ. ಈ ಗುಳಿಯಕ್ಕೆ ಹಾಕಿ ನೀರಾಗಿಂದ ಇದನ್ನ ಏರ್ಸ್ಕೊಂಡು ಈ ಡಬ್ಬೆಗೆ ಬಿಟ್ಕೊಂಡು ಕುರಿಗೆ ಇಂಜೆಕ್ಷನ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಕುರಿಗೆ ತೂಕಕ್ಕೆ ತಕ್ಕಂಗೆ ಮಾಡ್ಬೇಕು. ಹೆಚ್ಚು ಕಮ್ಮಿ ಮಾಡೋಕೆ ಹೋಗ್ಬಾರ್ದು. ಹೆಚ್ಚು ಕಮ್ಮಿ ಮಾಡೋದ್ರಿಂದ ಕುರಿಗೆ ಇಲ್ಲಿ ಕೊಟ್ಟಾರ ನೋಡ್ರಿ 1 ml ಅಂತ ಕೊಟ್ಟಾರ. ಕುರಿ ಮತ್ತು ಕುರಿಗೆ 1 ml ಸಣ್ಣ ಮರಿ ಇತ್ತು. PPR ಲಸಿಕೆಯನ್ನು ನೋಡ್ರಿ ಸ್ನೇಹಿತರೆ ಹುಟ್ಟಿದ ಮರಿಗೂ ಮಾಡಿದ್ರೆ ನಡಿತೈತಿ. ನಾವು ಯಾವಾಗಲೇ ಹಂಗೆ ಮಾಡ್ತು ನಮ್ಮ ಮೆಡಿಕಲ್ ಕನಕಗಿರಿ ಭುವನೇಶ್ವರ ಮೆಡಿಕಲ್ದಾಗ ತಂದು ನಾವು ವರ್ಷ ಯಾವಾಗಲೇ ಮಾಡ್ತು ಕಡ್ಡಾಯ. ಹುಟ್ಟಿದ ಮರಿಗೆ ಸಮೇತ ಮಾಡ್ಬೋದು ನೋಡ್ರಿ ಸ್ನೇಹಿತರೆ. PPR ಇಂಜೆಕ್ಷನ್ ಮಾಡೋದ್ರಿಂದ ಮರಿ ಆಗಲಿ ಕುರಿ ಆಗಲಿ ಎಲ್ಲದಕ್ಕೆ ಭಾರಿ ಒಳ್ಳೇದು ನೋಡ್ರಿ ಸ್ನೇಹಿತರೆ. ಹಂಗಾಗಿ ಇಷ್ಟು ದಿನ ನಾವು ಮಾಡ್ತಿದ್ದೇವೆ ಸ್ನೇಹಿತರೆ. ವಾದರ್ಸ ಅನುಭವ ಆಗೈತಿ. ಮರಿ ಸಾವನ್ನಪ್ಪಿದಕ್ಕಾಗಿ ಕುರಿಗೆ ವ್ಯಾಕ್ಸಿನ್ ಮಾಡಕೊಂತೀವಿ ನೋಡ್ರಿ. ಟೈಮು ಮುಂಜಾನೆ 7 ಗಂಟೆ ಆಗೈತಿ ನೋಡ್ರಿ ಸ್ನೇಹಿತರೆ. ಕುರಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ. ಇದು ರೇಟ್ ಏನೈತಪ್ಪ ಅಂತ ಮೇನ್ ಇಲ್ಲೈತಿ ನೋಡ್ರಿ ಸ್ನೇಹಿತರೆ. ಇದು ನೋಡ್ರಿ ರೇಟ್ ಅಂದ್ರೆ 577 ರೂಪಾಯಿ ನಮ್ಗೆ. ಇದೊಂದು
ಮತ್ತು ಇದನ್ನು ಎರಡು ಸೇರಿ MRP ತೆಗೆದು 500 ರೂಪಾಯಿ ಆಗ್ತಾರೆ. ಬನ್ನಿ ಸ್ನೇಹಿತರೆ, ಕುರಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಕುರಿಗೆ ಏಟ್ ಮಾಡೋದು, ಮರಿಗೆ ಏಟ್ ಮಾಡೋದು, ದೊಡ್ಡ ಕುರಿಗೆ ಏಟ್ ಮಾಡೋದು ಸಂಪೂರ್ಣ ಮಾಹಿತಿ ಕೊಡಲಾಗೋದು. ಗಬ್ಬದ ಕುರಿಗೆ ಮೇನ್ ಮಾಡಿರಿ, ಮೇಕೆಗಳಿತ್ತಂದರೆ ಮೇಕೆಗಳಿಗೇನು ಮಾಡ್ಬೋದು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಕುರಿಗೆಲ್ಲ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಈಗ ನಾನು ಬನ್ನಿ ಸ್ನೇಹಿತರೆ, ಎಣ್ಣೆ ಎರಿಸಂದು ಗುಡಿಯಾಗಿ ಬಿಟ್ಕೊಂಡು ಕುಂತೀವಿ ನೋಡ್ರಿ. ಈಗ ನೀರು ಇರ್ತಲ್ಲ ಅದ್ರ 3 ml ಎರಿಸಿದ್ವಿ ನಾವು. 3 ml ಎಣ್ಣೆ ಎರಿಸ್ಕೊಂಡು ಈ ಥರ ಸಣ್ಣ ಬಾಟ್ಲಕ್ಕೆ ಬಿಟ್ಕೋಬೇಕು. ಮಿಕ್ಸ್ ಆಗ್ಬೇಕು, ಅದು ಫುಲ್ ಮಿಕ್ಸ್ ಆಗಿಂದ ಅದನ್ನ ಹೇಳ್ಕೊಂಡು ಮತ್ತೆ ನೀರು ಹಾಕ್ಬಿಟ್ಕೊಂಡು ಕುರಿಗೆ ಇಂಜೆಕ್ಷನ್ ಮಾಡ್ಬೇಕು ನೋಡ್ರಿ. ಯಾವ ಥರ ಆಗ್ತದೆ. ಮತ್ತೆ ನೋಡಿ ಅದ್ರ ದೇರ್ಸಿಂದ ಇದ್ರಾಗ ಬಿಡಕೊಂತೀವಿ ನೋಡ್ರಿ ಸ್ನೇಹಿತರೆ. ನಾವು ಕಾಣ್ತಿಲ್ಲ ಬೇಮ ಯಾಕಲೇ ಪಟ ಆ ಚೂ ಜಡಿ ಕಳಿಸಿಗೆ ಬರ್ತೈತಿ ನನ್ನ ಲೇ ನಮ್ಮನ ಕಟ್ಟಿಗೆಂದು ಬರಮ್ಮ. ಆಮೇಲೆ ಏನಾರು ಮಾಡಂತ ನಡಿ ಮಾಡೋಣ. ಕುರಿ ಬನ್ನಿ ಸ್ನೇಹಿತರೆ, ಎಣ್ಣೆ ರೆಡಿ ಆಯ್ತು. ಈಗ ಕುರಿಗೆ ಇಂಜೆಕ್ಷನ್ ಮಾಡ್ತೀವಿ ನೋಡ್ರಿ. ಈಗ ಮನ್ಯಾಗ ಅದಾವಂತಲ್ಲ ಪ್ರಿಪೇರ್ ಐತೇನ್ರಿ ನಾನು ಅರ್ಧ 1 ml 1.5 ml 2 ml ಐತಿ ಕುರಿಗೆ ಮಾಡೋದು 1 ml. ಬನ್ನಿ ಗಡಿದಾರಲ್ಲ ಏನಪ್ಪ ಉಡಿಯೋಲ್ಲ ಗಡಿದಾರಲ್ಲ ಅಲ್ಲಿಂದ ಅಲ್ಲಿ ನಮ್ಮ ಅಂತಲ್ಲೇ ಸ್ಟಾರ್ಟ್ ಕೊ ದೊಡ್ಡ ಕುರಿ ನೋಡ್ರಿ ಸ್ನೇಹಿತರೆ. 1 ml ಮಾಡ್ಕೊಂತೀವಿ ನೋಡ್ರಿ. ಇದೇ ಥರ ನಿಮ್ಮ ಕುರಿಗೆ ಮಾಡ್ಕೇರಿ. ಬಂದ ಮೇಲೆ ಯಾಕೆ ಹೇಳ್ಬೇಡ್ರಿ, ಈ PPR ರೋಗನ ಬರೋಕ್ಕಿಂತ ಮುಂಚೆನೇ ಕಂಟ್ರೋಲ್ ಮಾಡ್ಕೇರಿ. ವ್ಯಾಕ್ಸಿನ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಇದು ಕುರಿ ಇದು ನೋಡ್ರಿ ಸ್ನೇಹಿತರೆ, ಗಬ್ಬ ಐತಿದು ಕುರಿ. ಇದಕ್ಕೊಂದು 1 ml ಮಾಡ್ಕೊತೀವಿ. ಈ ಥರ ಒಟ್ಟ ತಗಲು ಹೇಳ್ದೆ ಮಾಡ್ಬೇಕು. ತಗಲೊಂದು ಹೊಲಸನೇ ಇಲ್ಲಿ ಇದನ್ನು ನೋಡಿ ಸ್ನೇಹಿತರೆ, ಇದೊಂದು ಕುರಿ ಗಬ್ಬ ಐತಿ. ಇದಕ್ಕೊಂದು ಮೇಲೆ ಬಿಡಿ ಚಲೋ. ಬನ್ನಿ ಸ್ನೇಹಿತರೆ, ಇದು ಕರಿಗೆ ನೋಡ್ರಿ. ಇದಕ್ಕೊಂದು ಮೇಲೆ ಮಾಡ್ತಿದ್ದೆ ಸಣ್ಣ ಮರಿಗೆ ಕರಿಗೆ ಚಲೋ ಚಲೋ. ಬನ್ನಿ ಸ್ನೇಹಿತರೆ, ಇದೊಂದು ಕುರಿ ನೋಡ್ರಿ. ಇದಕ್ಕೊಂದು ಮೇಲೆ ಮಾಡ್ತಿದ್ವಿ ಹಾಲಿನ ಕುರಿದ. ಹೊರಗೊತ್ತಿ ಬಣ್ಣ ಚಲೋ 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 ಚಲೋ. ಕೈ ತೋರ್ಸೋದು ನೋಡಿ ಸ್ನೇಹಿತರೆ. ಇದು ಗಬ್ಬದ ಕುರಿ ಮಾಡೋದ್ರಿಂದ ಏನೇನು ಉಪಯೋಗಪ್ಪ ಅಂತಂದ್ರೆ ಒಳಗೆ ಹೊಟ್ಟೆಗೆ ಒಳಗಿದ್ದ ಮರಿಗೆ ಮತ್ತು ಕುರಿಗೆ ಎರಡಕ್ಕೂ ಚಿಕಿತ್ಸೆ ಮಾಡ್ದಂಗೆ ಆಗುತ್ತೆ ನೋಡ್ರಿ ಸ್ನೇಹಿತರೆ. ಗಬ್ಬದ ಕುರಿಗೆ ಮಾಡೋದ ನೀನು ಪ್ರಿಪೇರ್ ಮಾಡಿರಿ ಗಬ್ಬದ ಕುರಿಗೆ ಬಿಡಿ ಚಲೋ. ನೋಡಿ ಸ್ನೇಹಿತರೆ, ದೊಡ್ಡ ಟಗರಿಗೆ ಮಾಡಕೊಂತೀವಿ. ಇದಕ್ಕೆ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂದ್ರೆ ಎಲ್ಲ ಕುರಿ ಮೇಲೆ ಈ ಥರ ರಾಜ್ಯ ಇದ್ದಂಗೆ ಇದಕ್ಕೆ ಮಾಡ್ತೇಪ್ಪ ಅಂತಂದ್ರೆ ಎಲ್ಲ ರೋಗವನ್ನು ಕಂಟ್ರೋಲ್ ಮಾಡ್ತದೆ. ಟಗರ್ಲಿಂದನೇ ಎಲ್ಲಲ್ಲ ಬೀಜ ಹಂಗೆ ಟಗರನ್ನು ಸ್ವಚ್ಛಗೆ ಇಟ್ಕೋಬೇಕು ನೋಡ್ರಿ. ಯಾವಾಗಲಿ ಇದು ನೋಡ್ರಿ ಸ್ನೇಹಿತರೆ, ಇದೊಂದು ಮುದ್ಯಾಗ ಕುರಿ. ಇದಕ್ಕೆ ಮಾಡಕೊಂತ ಇದಕ್ಕೊಂದು ಎಮ್ಮೆಲಿ ಯಾವಾಗ ಇಂಜೆಕ್ಷನ್ ಮಾಡಿರಿ ತೊಗಲ್ಯಾಗ ಮಾಡ್ಬೇಕು. ಚಲೋ ಈ ಥರ ತೊಗಲ ಜಗ್ಗ ಕುರಿಗೆ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಕಂಡದಾಗ ಚುಚ್ಚಬಾರ್ದು. ಇಲ್ಲಿ ಚುಚ್ಚಿರ ಗಡ್ಡೆ ಹಾಕವ, ಇಲ್ಲಿ ಚುಚ್ಚಿರ ಇದು ಗಡ್ಡೆ ಹಾಕತಿ. ಹಂಗಾಗಿ ತೊಗಲು ಎಳ್ದ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಕುರಿ ಗಬ್ಬ ಐತಿ. ಹಂಗಾಗಿ ಇಂಜೆಕ್ಷನ್ ಮಾಡ್ಕೊಂತೀವಿ ನಾವು. ನೋಡ್ರಿ, ತಗಲ 1 ಇಂಚ್ ಹೊರಗೆ ಹಾಕ್ಕೋಬೇಕು ಆಗಲಿ. ಬನ್ನಿ ಸ್ನೇಹಿತರೆ, 50 ಕುರಿ ಆದವು. 50 ಕುರಿ ಆಗಿಂದ ಒಂದು ಸೂಜಿ ಚೇಂಜ್ ಮಾಡ್ತಿದ್ದೀವಿ ನೋಡ್ರಿ ನಾವು. ಇದನ್ನು ಹೊರಗೆ ಒಕ್ಕಾಡ್ತಾ ಇದ್ದೀವಿ ನೋಡ್ರಿ. ಇದನ್ನ ಯಾಕಪ್ಪ ಅಂತಂದ್ರೆ ಸೂಜಿನ ಮಂಡಾಗಿರುತ್ತೆ. ಆಮೇಲೆ ಕುರಿಗೆ ಚುಚ್ಚೋದ್ರಿಂದ ಬರೀ ಎಲ್ಲಿ ಬೇಕಲ್ಲಿ ಬಡಿತಿರುತ್ತೆ.
ಹೊಸ ಚೂಜಿ ಹಾಕ್ಯನದ್ರಿಂದ ಕುರಿಗೆ ಆರಾಮ್ ಚೂಜಿ ಮಾಡ್ಬೋದು ನೋಡ್ರಿ. ಚಲೋ ನೋಡ್ರಿ ಚೂಜಿ ಹೆಂಗೆ ನಡ್ತು ನೋಡ್ರಿ. ಹಿಂಗೆ ಒಂದೇ ಏಟಿ ಅದಾರಿ ಎಕ್ಲೇಡ್ ನೋಡ್ರಿ ಸಿಂದ್ರಿ ಚೂಜಿ ಎಂದ ಹೇಳಿ ಹಂಗೆ ಹೊತ್ತು ನೋಡ್ರಿ. ಬಿಡ್ರಿ ಬಿಡ್ರಿ ಸ್ಟಾರ್ಟ್ ಕೊಡು. ಇವು ಸಣ್ಣ ಮರಿ ನೋಡ್ರಿ. ಇವು ಅರ್ಧ ಎಮ್ಮೆಲಿ ಮಾಡ್ತಿದ್ದೀವಿ ನಾವು. ಯಾವ್ದಕ್ಕಾರ ಮಾಡ್ರಿ ತಿಪ್ಪಕ್ಕೆ ನೋಡ್ರಿ ಈ ಥರ ಹಾಲಿನ ಕುರಿಗೆ ಮಾಡೋದ್ರಿಂದ ಮರಿಗೆ ಹಾಲು ಕುಡಿಸ್ತೈತಲ್ಲ ಅದ್ರಾಗ ರೋಗ ಕಂಟ್ರೋಲ್ ಮಾಡುತ್ತೆ. ಇದು ನೋಡ್ರಿ ಸಿದ್ರೆ ಇದೊಂದು ಹಾಲಿನ ಕುರಿನ ಇದಕ್ಕೆ ಮಾಡಕ್ಕೆ ಇದಕ್ಕೊಂದು ಎಮ್ಮೆಲಿ ಇದು ನೋಡ್ರಿ ಕರಿಗೆ ಇದಕ್ಕೊಂದು ಒಂದು ಎಮ್ಮೆಲಿ ಮಾಡ್ತಿದ್ವಿ. ಇರ್ಬೇಕಂದು ಚಲೋ ಇದು ನೋಡ್ರಿ ಸಿಂದ್ರೆ ಇದೊಂದು ಗಬ್ಬು ಕುರಿ ಇದಕ್ಕೆ ಮಾಡಕ್ಕಂತೀವಿ ನೋಡ್ರಿ. ಇದು ಹೊಡ ತಗಲ್ನ ಕುರಿ ಇಲ್ಲಿ ನೋಡ್ರಿ ಎಷ್ಟು ಗಂಟೆ ಆಗ್ಯಾವ ನೋಡ್ರಿ ತಿಕ್ಲಾರ್ದ ಹಿಂಗೆ ಆಗಿರ್ತಾವೆ. ಬಳಸಿ ಹಿತ್ ಮರಿ ಮಾಡಿ ಗಂಟೆ ಆದ ಕಡೆ ಮಾಡಬೇಡ್ರಿ. ಹೊಳ್ಳಿ ಈ ಕಡೆ ಸೈಡ್ ಮಾಡುತ್ತೆ ನೋಡ್ರಿ. ರವೆ ಹಾಕೋತ ಮನೆಗೆ ತೋರಿಸ್ಬೇಕ್ರಿ ಅದರಂದು ಲೆಕ್ಕ. ಚಲೋ ಹಿರೇನಾಡ್ದಾಗ ಹಚ್ಚಿದಾಗ ಹಚ್ಚಿ ನಿಂತ್ಕೊಂಡ್ಬಿಟ್ಟು ಹಿರೇನಾಡ್ದಾಗ ಮುಯ್ಯ ಮಾಡಿ ನಿಂತಂಗೆ ಬಿಟ್ಟಪ್ಪ. ನಮ್ಮ ಎಣ್ಣೆಗ ಬ್ಯಾರ್ಕಿ ಕುರಿ ನೋಡ್ರಿ ಅದು ಕುಪ್ಪಳಿಸಿ ಅಟ್ಟಿ ಪುಟ್ಟಿ ಆಗಿರಿ ಬಿಡುತ್ತೆ. ಮತ್ತೆ ಮನಸ್ಸು ಮಾಡಿದ್ರೆ ಹೆಂಗೆ ಮಾಡ್ತಾಳೆ. ಓಹೋ ನೋಡ್ರಿ ಇವು ನೋಡ್ರಿ ಸ್ನೇಹಿತರೆ ಎಳೆಗೊಬ್ಬ ಐತಿದ್ದು ಕರಿಗೆ ಹಂಗಾಗಿ ಇದಕ್ಕೂ ಮಾಡಕ್ಕೆ ನೋಡ್ರಿ. ಎಳೆಗೊಬ್ಬದ ಕುರಿಗೆ ಅಲೆಂಗ್ ಕುರಿಗೆ ಗಬ್ಬದ ಕುರಿಗೆ ಎಲ್ಲದಕ್ಕೆ ಮಾಡ್ರಿ. ಒಂದು ಅಡಿಗೆ ಕುರಿಗೆ ಕಂಟ್ರೋಲ್ ಮಾಡ್ತೀವಿ. ಯಾರ್ದದು ಯಾರ್ದದು ನಮ್ಮ ಮಾಡಕೊಂತೀವಿ ನೋಡ್ರಿ. ಇದಕ್ಕೊಂದು ಅರ್ಧ ಎಮ್ಮೆಲಿ ಮಾಡೋಕೆ ಸಣ್ಣ ಮರಿಗಳಿಗೆ ಅಟ್ಟಿ ಬುಟ್ಟಿ ಆಗತ್ ನೋಡ್ರಿ ಸ್ನೇಹಿತರೆ. ಕೈಗೆ ಚುಚ್ಚಿಟ್ಟಿ ಸರ್ ಬುಡ್ಡ ಕೈ ಬಿಡು. ಮರಿ ತೂಕ ಇಲ್ಲ ಕಟ್ಟಿಸಲ್ಲ ಮರಿ ಹಾಕಿ ತೂಕ ಇಲ್ಲ ಏನಿಲ್ಲ ಮರಿ ತೂಕ ಇಲ್ಲ ಅಂದ ಎಳೆ ಮರಿ ಅವು ಆರಾಮಲ್ಲ ಎಳೆ ಮರಿ ಅಂದವು. ಬಿಡು ತೂಕ ಇಲ್ಲ ನೋಡೋದು ಸುಮ್ಮನೆ ಆಗಲಿ ಸಣ್ಣ ಮರಿಗೆ ಯಾವುದೇ ಮಾಡಲಿ ಇಂಜೆಕ್ಷನ್ ಪಿಪೇರ್ ಆಗಲಿ ಈಟ್ ಆಗಲಿ ಎಲ್ಲದಕ್ಕೂ ಮರಿಗೆ ಮಾಡ್ತಾ ನೋಡ್ರಿ ನಾವು ಅದೇ ಥರ ಮಾಡಕ್ಕಂತೀವಿ. ಬಿಡು ಬೇಯ್ತಾರ ಚಲೋ ಆಡಿ ಮಾಡೋದ ಆಡಿ ಮರಿ ಹೆಸ್ಕೊಂಡ ಒಂದು ಏಯ್ ಬನ್ನಿ ಸ್ನೇಹಿತರೆ ಆಡು ಮರಿಗೆ ಮಾಡಕೊಂತೀವಿ ನೋಡ್ರಿ. ಆಡು ಮರಿಗೆ ಮಾಡೋ ವರ್ಷ 2 ಸಲ ಮಾಡಿರಿ. ಯಾವಾಗ ನೋಡ್ರಿ ಒಟ್ಟು ಜನವರಿ ತಿಂಗಳದಾಗ ಒಂದು ಸಲ, ಜೂನ್ ಅಥವಾ ಜುಲೈ ತಿಂಗಳದಾಗ ಒಂದು ಸಲ ಮಾಡ್ಕೇರಿ ಆಡುಗಳಿಗೆ ಬೇಸ್ ನೋಡಿ. ಆಡಿಗೆ ಈಗ ನಾವು ಮಾರ್ಚ್ ತಿಂಗಳಾಗ ಮಾಡಕೊಂತೀವಿ. ಏನಕ್ಕೆ ಆಲ್ರಿ ಇದನ್ನ ಕಟೇಕ್ಯಾರ ನೋಡಿ. ಹೊಟ್ಟೆ ಒಳಗಿದ್ದ ಮರಿಗಳಿಗೆ ಚಿಕಿತ್ಸೆ ಮಾಡಿದಂಗೆ ಆಗುತ್ತೆ. ಹಂಗಾಗಿ ನಾವು ಗಬ್ಬದ ಅಡಿಗೆ ಮಾಡಕೊಂತೀವಿ ನೋಡ್ರಿ. ಆಡಿಗೆ ನಾವು ಮಾಡ್ಬೋದು ನೋಡ್ರಿ. ಆಡಿಗೆ ಹೆಚ್ಚು ಪಿಪೇರ್ ಆಗಿ ಹೆಚ್ಚಾಗಿ ಕಾಡ್ತಾವ ರೋಗಗಳು. ಅವನು ವ್ಯಾಕ್ಸಿನ್ ಮಾಡಿಕೇರಿ ಯಾವಾಗಲಿ ನೋಡ್ರಿ. ಇದ್ರಿ 2 ಮರಿ ಅದಾವ. ಆಡಿಗೆ ಮಾಡ್ತೀವಿ ಅಂದ್ರೆ ಮರಿಗೆ ಯಾವ ರೋಗ ಬರೋಲ್ಲ ಅಂತ ತಡೆಗಟ್ತೈತೆ ನೋಡ್ರಿ. ಹಂಗಾಗಿ ಆಡಿಗೆ ಮಾಡ್ಕೊಂತೀವಿ ನಾವು. ಅದಕ್ಕೆ ಬೇಸಿ ಎಡ್ಕಟ್ಟಂದು
ಇದೊಂದು ಕಳಿಗೆ ನೋಡ್ರಿ ಸ್ನೇಹಿತರೆ, ಇದು ಎರಡನೇ ಕಳಿಗೆ. ನೀರಪ್ಪ ಇದ್ರಾಗ ಬಟ್ಟೆ ಗೊತ್ತಾ ನಾವು ನೋಡಿ ಸ್ನೇಹಿತರೆ, ಒತ್ತಿಗೆ ಒಂದು ಎಮ್ಮೆಲ್ ಮಾಡ್ಕೊಂತೀವಿ ನಾವು. ಕೂಲ್ ಎಷ್ಟು ಅದ ನೋಡಿ ಸ್ನೇಹಿತರೆ. ಓ ನಡಿ ಟಗರು ಮರಿ ನೋಡ್ರಿ ಸ್ನೇಹಿತರೆ, ಇವಕ್ಕೂ ಮಾಡ್ಬೇಕು. ಶೆಡ್ನಾಗ ಯಾರು ತಗೊಂಡೋಗಿ ಆಕಾರ ಇತ್ತಂದ್ರೆ ಪಾಪ ಮತ್ತು ಗೊಳಾಡ್ತಾರೆ ಅವ್ರು. ಮುಂದೆ ತಗೊಂಡೋಗಿ ಪೇಪರ್ ಬಂತಂದ್ರೆ ನಾವು ಮಾಡಿ ಕೊಟ್ಬಿಡ್ತೀವಿ ನೋಡ್ರಿ ಟಗರು. ಇದೊಂದು ಟಗರು ಮರಿನ, ಇದಕ್ಕೆ ವ್ಯಾಕ್ಸಿನ್ ಮಾಡಕೊಂತೀವಿ ನಾವು. ಯಾರು ಗೊತ್ತಿಲ್ದಾರೆ ಹಂಗೆ ಮಾಡಿ ಏನು ಮಾಡ್ಲಾರ್ದ ಕೊಡ್ತಾರೆ ಅವಕ್ಕೆ. ಮರಿಗಳಿಗೆ HS PPR ವ್ಯಾಕ್ಸಿನ್ ಮಾಡಿ ಸಾಕೋರಿಗೆ ಕೊಡ್ತೀವಿ ನೋಡ್ರಿ ಸ್ನೇಹಿತರೆ. ನಾವು ಎಮ್ಮೆಲ್ ಮಾಡ್ತಿದ್ವಿ. ಅರ್ಧ ಎಮ್ಮೆಲ್ ಮಾಡ್ಕೊಂತೀವಿ ಅಂದ್ರೆ ಟಗರ್ ಮರಿ ನೋಡ್ರಿ. ಇದೆ ಒಂದು ಇಂಚ್ ಕೊಂಬು ಕಿತ್ತೇವೆ ನೋಡ್ಬೋದು ನೀವು. ಒಂದು ಇಂಚ್ ಕೊಂಬದವ. ಇದಕ್ಕೊಂದು ಅರ್ಧ ಎಮ್ಮೆಲ್ ಮಾಡ್ಕೊಂತೀವಿ ನೋಡ್ರಿ. ಟಗರ್ ಮರಿ ಮರಿ ಒಳಗೆ ಒಂದು ಸ್ನೇಹಿತರೆ ಇದು ಉಳ್ದೈತಿ ನೋಡ್ರಿ. ಬೋಳೆ ಇಷ್ಟೊತ್ತು PPR ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ಕೊಡಲಾಯಿತು ಸ್ನೇಹಿತರೆ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಬರ್ತಿರ್ತಾವೆ ನಮ್ಮ ಚಾನಲ್ನಾಗ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.